ಒಂದಾನೊಂದು ಕಾಲದಲ್ಲಿ ಒಂದು ಸಣ್ಣ ಹಳ್ಳಿಯಲ್ಲಿ ಆನೆ ಒಂದು ವಾಸಿಸುತ್ತಿತ್ತು. ಆನೆಯು ಯಾರಿಗೂ ಹೆದರುತ್ತಿರಲಿಲ್ಲ. ಜನರು ನನ್ನ ಶಕ್ತಿಯನ್ನು ಅರಿತುಕೊಳ್ಳಲು ಇಷ್ಟಪಟ್ಟರು. ಆ ಊರಿನಲ್ಲಿ ಒಂದು ನಾಯಿಯೂ ಇತ್ತು. ಆ ನಾಯಿ ಚಿಕ್ಕದಾಗಿತ್ತು ಮತ್ತು ತುಂಬ ಸ್ಮಾರ್ಟ್ ಆಗಿತ್ತು. ಅವರು ಮಕ್ಕಳನ್ನು ಸಂತೋಷಪಡಿಸಲು ಜನರು ಇದ್ದ ಸ್ಥಳಗಳಿಗೆ ಬರುತ್ತಿದ್ದರು. ಆನೆ ಮತ್ತು ನಾಯಿ ಪರಸ್ಪರ ಮೊದಲು ತಿಳಿದಿರಲಿಲ್ಲ. ಆದರೆ ಒಂದು ದಿನ ಅವರು ಭೇಟಿಯಾದರು. ಅವರು ಸ್ನೇಹಿತರಾದರು ಮತ್ತು ಚೆನ್ನಾಗಿ ಮಾತನಾಡಲು ಪ್ರಾರಂಭಿಸಿದರು. ಆನೆಯು ಹೇಳಿತು, ನಿನ್ನನ್ನು ಭೇಟಿಯಾಗಿದ್ದು ನನಗೆ ತುಂಬ ಸಂತೋಷವಾಗಿದೆ. ನಾನು ಬಹುಶಃ ವಿಶ್ವದ ಅತಿದೊಡ್ಡ ಮತ್ತು ಬಲವಾದ ಪ್ರಾಣಿ. ನಾಯಿಯು, ಆನೆಯು ಸ್ವಲ್ಪ ದೊಡ್ಡದಾಗಿದೆ ಮತ್ತು ಅದಕ್ಕೆ ಸೊಕ್ಕು ಎಂದು ಭಾವಿಸಿತು. ಆದ್ದರಿಂದ ನಾಯಿ ಹೇಳಿತು, ಆನೆ, ನೀನು ತುಂಬ ದೊಡ್ಡವನು ಎಂದು ನನಗೆ ತಿಳಿದಿದೆ. ಆದರೆ ಮನುಷ್ಯ ನಿನ್ನನ್ನು ತಳ್ಳಬಹುದು ಮತ್ತು ಕೊಲ್ಲಬಹುದು ಮತ್ತು ನಾನು ತುಂಬ ಚಿಕ್ಕವನು ಮತ್ತು ದುರ್ಬಲನಾಗಿರುವುದರಿಂದ ನಾನು ಎಲ್ಲವನ್ನೂ ಉಳಿಸಬೇಕಾಗಿದೆ. ಆನೆ ಇದನ್ನು ನೋಡಿ ನಗುತ್ತಾ ಹೇಳಿತು, ನೀನು ಹೇಳಿದ್ದು ಸರಿ. ಆದರೂ ನಾನು ನಿನ್ನ ಸಹಾಯವನ್ನು ತೆಗೆದುಕೊಳ್ಳಬಹುದು ಎಂದಾದರೂ ತಪ್ಪಿಸಿಕೊಳ್ಳಲು. ನನ್ನ ಶಕ್ತಿ ಮತ್ತು ಶಕ್ತಿಯಿಂದ ನಾನು ನಿನ್ನನ್ನು ರಕ್ಷಿಸುತ್ತೇನೆ. ನಾಯಿ ಗಂಭೀರವಾಗಿ ಹೇಳಿತು, ನೀವು ಎಷ್ಟು ಬಲಶಾಲಿ ಎಂದು ನನಗೆ ತಿಳಿದಿದೆ. ಆದರೆ ನನಗೆ ಪ್ರೀತಿ ಮತ್ತು ಬೆಂಬಲ ನೀಡುವ ಸಾಮರ್ಥ್ಯವಿದೆ. ಇದನ್ನು ಕೇಳಿ ಆನೆ ಯೋಚಿಸತೊಡಗಿತು. ಶಕ್ತಿ ಮತ್ತು ಶಕ್ತಿಯ ಹೊರತಾಗಿಯೂ ಪ್ರೀತಿ ಮತ್ತು ಸಹಾಯವು ಮುಖ್ಯ ಎಂದು ಅವರು ಅರ್ಥಮಾಡಿಕೊಂಡರು. ಆನೆ ಅದನ್ನು ಸ್ವತಃ ಪ್ರಯತ್ನಿಸಲು ನಿರ್ಧರಿಸಿತು ಮತ್ತು ಮಕ್ಕಳ ಸಂಗೀತದಲ್ಲಿ ಒಂದನ್ನು ಹಂಚಿಕೊಳ್ಳಲು ತನ್ನನ್ನು ತಾನೇ ಸುಳಿದಾಡಿತ್ತು. ಇದನ್ನು ನೋಡಿದ ನಾಯಿಗೆ ಬಹಳ ಸಂತೋಷವಾಯಿತು. ಆನೆ, ನೀನು ಎಲ್ಲರ ಮನ ಗೆದ್ದಿರುವೆ. ಯಾವಾಗಲೂ ಸಂತೋಷ ಮತ್ತು ಪ್ರೀತಿಯ ಕೊರತೆ ಇರುವ ನಮ್ಮ ಹಳ್ಳಿಗೆ ನಿಮ್ಮ ಅಗತ್ಯವಿತ್ತು. ಆನೆ ಮತ್ತು ನಾಯಿ ಒಂದೇ ರೀತಿಯ ಗುಣಗಳನ್ನು ಹೊಂದಿದೆ ಎಂದು ಅರ್ಥಮಾಡಿಕೊಂಡಿದ್ದರಿಂದ ಆನೆಯು ತುಂಬ ಸಂತೋಷವಾಯಿತು. ಪ್ರೀತಿಸುವ ಮತ್ತು ಸಹಾಯ ಮಾಡುವ ಸಾಮರ್ಥ್ಯ ಶಕ್ತಿಗಿಂತ ಮುಖ್ಯ ಎಂದು ಆನೆಯ ಜೀವನದಲ್ಲಿ ಇದು ಪ್ರಮುಖ ಪಾಠವಾಗಿತ್ತು.